ಹಲೋ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಶೈಲಾ ಹೆಬ್ಬಾರ್ ಮಾತಾಡ್ತಾ ಇರೋದು. ಈ ರೀತಿ ನಾವು ಇವತ್ತು ನಿಮಗೊಂದು ಉಪಯುಕ್ತವಾದ ಮಾಹಿತಿಯನ್ನು ಎಲ್ಲರಿಗೂ ನೀಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ನಾವು ಗೊಬ್ಬರದ ಗಿಡವನ್ನು ಬೇಲಿಯ ಸುತ್ತಲೂ ಹಾಕ್ಕೊತೀವಿ. ಬೇಲಿ ಗಿಡ ಇದು ನೋಡಿ, ದೂರದಿಂದ ಕಾಣಿಸ್ತಾ ಇಲ್ಲ, ಹತ್ತಿರದಿಂದ ನೋಡಿ ಇದೆ. ಈ ರೀತಿ ಸೊಪ್ಪು ಬೇಲಿ ಸೊಪ್ಪು ಅಂತ ಹೇಳ್ತೀವಿ. ಇದು ತುಂಬ ಒಳ್ಳೆ ಗೊಬ್ಬರ ಆಗುತ್ತೆ. ಇದನ್ನು ಗೊಬ್ಬರ ಗುಂಡಿಗೆ ಕೂಡ ಹಾಕಬಹುದು. ಮತ್ತು ಈ ರೀತಿಯಾಗಿ ಬೇಲಿಯನ್ನು ಹಚ್ಕೊಳ್ಬೋದು. ಮತ್ತು ಗಿಡಗಳಿಗೆ ನಾವು ಹಾಗೆ ಕೂಡ ಹಾಕ್ಬೋದು. ಗೊಬ್ಬರದಲ್ಲಿ ಹಾಕಿನೇ ಹಾಕಬೇಕು ಅಂತೇನಿಲ್ಲ. ಗಿಡಗಳಿಗೆ ಸ್ವಲ್ಪ ಹಾಕಿ ಮುಚ್ಚಿಗೆ ಮಾಡಿದರೂ ಕೂಡ ತುಂಬ ಅತ್ಯುತ್ತಮವಾದ ಗೊಬ್ಬರ ಅಂತ ಹೇಳ್ತೇವೆ. ಈ ಗೊಬ್ಬರದ ಗಿಡ ಒಂದು ಗಿಡ ಇದ್ದರೆ ಸಾಕು, ತುಂಬ ಗಿಡಗಳನ್ನು ಮಾಡ್ಕೊಳ್ಬೋದು. ಮತ್ತು ತುಂಬ ಉಪಯುಕ್ತವಾದ ಗೊಬ್ಬರ ಅಂತಲೇ ಹೇಳ್ಬೋದು. ಇದನ್ನೇ ವರ್ಷಕ್ಕೆ 1-2 ಸಲ ಕಡಿದು ಎಲ್ಲ ಗೊಬ್ಬರ ಗುಂಡಿಗೆ ಹಾಕಬಹುದು. ಆದ್ದರಿಂದ ತುಂಬ ಉಪಯುಕ್ತವಾಗಿರ್ತದೆ. ಹೀಟಿಗೆ ಬರದೇ ಇರುವಂಥ ದನಗಳಿಗೆ ಕೂಡ ನಾವು ಇದನ್ನು ಕೊಟ್ಟರೆ ಬೇಗ ಹೀಟಿಗೆ ಬರ್ತವೆ. ಇಷ್ಟೆಲ್ಲ ನನ್ನ ಮಾಹಿತಿಗೋಸ್ಕರ ತಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.